ಗುರುಗಳೇ, ಎಷ್ಟು ದಿನ ಸತ್ಯ ಅನ್ನೋ ಕೆಂಡನ ಸೆರಗಲ್ಲಿ ಇಟ್ಕೊಂಡು ಓಡಾಡ್ತೀರ ಸೀತಮ್ಮ? ಆ ಕೆಂಡ ಸೆರಗಲ್ಲಿದ್ದಷ್ಟು ಹೊತ್ತು ಅದು ನಿಮ್ಮನ್ನು ಸುಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಅಕ್ಕ ಅಕ್ಕ, ಏನು ನಡೀತಾ ಇದೆ ಇಲ್ಲಿ? ನೀನಾದರೂ ಹೇಳ್ಬಾರ್ದಾ? ಗುರುಗಳೇ ಗುರುಗಳೇ, ನೀವು ಯಾಕೆ ಇವ್ರಿಗೆ ಎರಡನೇ ಹೆಂಡತಿ ಇದ್ದಾಳೆ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನೀವು ತಮಾಷೆ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಗುರುಗಳೇ. ಇವರು ನನಗಿಂತ ಜಾಸ್ತಿ ಆಫೀಸ್ ಅಂತಿರ್ತಾರಲ್ಲ, ಅದಕ್ಕೆ ನಾನು ಆಫೀಸ್ನ ಇವ್ರ ಹೆಂಡತಿ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಆ ಥರ ಎಲ್ಲ ಏನೂ ಇಲ್ಲ. ಪಾಪ ಚಿಕ್ಕಿ ಎಷ್ಟು ಇನ್ನೋಸೆಂಟ್. ಆಫೀಸ್ನೇ ಎರಡನೇ ಹೆಂಡತಿ ಅಂದ್ಕೊಂಡಿದ್ದಾರಂತೆ. ಗುರುಗಳೇ, ಇವರೆಲ್ಲ ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೆ. ನಿಜವಾಗ್ಲೂ ಆ ಥರದ್ದೆಲ್ಲ ಏನೂ ಇಲ್ಲ. ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನೀವಾದರೂ ಹೇಳ್ರಿ, ಮಾತಾಡಿ. ಜೀವನ ಅನ್ನೋ ಬ್ರಹ್ಮಾಂಡದಲ್ಲಿ ನಮಗೆ ಗೊತ್ತಿರೋದು ಸಾಸಿವೆ ಕಾಳಷ್ಟು ತಾಯಿ, ಗೊತ್ತಿಲ್ಲದೆ ಇರೋದು ಸಾಗರದಷ್ಟು. ಇಲ್ಲ ಗುರುಗಳೇ, ನನ್ನ ಗಂಡ ನನ್ನಿಂದ ಯಾವತ್ತೂ ಏನನ್ನು ಮುಚ್ಚಿಡೋದಿಲ್ಲ. ನನಗಿವ್ರ ಬಗ್ಗೆ ಎಲ್ಲ ಗೊತ್ತು ಅಲ್ವೇನ್ರಿ? ತಾಯಿ, ನೀವು ಜೀವನ ಪೂರ್ತಿ ತಾಳ್ಮೆ ಸಂಯಮದಿಂದ ಬದುಕಿದ್ದೀರಿ. ಇದು ನಿಮ್ಮ ತಾಳ್ಮೆ ಇನ್ನಷ್ಟು ಗಟ್ಟಿಯಾಗಬೇಕಾದ ಹೊತ್ತು. ಸತ್ಯ ದರ್ಶನಕ್ಕೆ ತಯಾರಾಗಿ ಮಾನಸಿಕವಾಗಿ ಸಿದ್ಧರಾಗಿ. ಭಾವ, ಗುರುಗಳು ಏನು ಹೇಳ್ತಿದ್ದಾರೆ? ಅಕ್ಕ, ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ಅಕ್ಕನ ನೋಡ್ತಿದ್ರೆ ಅಕ್ಕ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಮಾತ್ರ ಅನ್ನಿಸ್ತಿದೆ ರೀ. ನೀವಾದರೂ ಹೇಳ್ರಿ. ಅಮ್ಮ, ದಯವಿಟ್ಟು ಸ್ವಲ್ಪ ಸುಮ್ಮನಿರಮ್ಮ. ನೀ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಅಂಥದ್ದೇನಾಯ್ತು ಅಂತ ಹೇಳೋ. ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಸೀತಮ್ಮ, ತಪ್ಪು ನಡೆಯೋದು ಎಷ್ಟು ತಪ್ಪೋ ಅದನ್ನು ಮುಚ್ಚಿಡೋದು ಅದಕ್ಕಿಂತ ದೊಡ್ಡ ತಪ್ಪು. ನಿಜ ಗೊತ್ತಾಗ್ಲಿ. ಅಕ್ಕ, ಗುರುಗಳು ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದಾರೆ? ಊರ್ಮಿ, ನಿನಗೆ ಸತ್ಯ ಗೊತ್ತಾಗಬೇಕು ಅನ್ನೋದು ಗುರುಗಳ ಅಪ್ಪಣೆ. ಅವ್ರ ಮಾತನ್ನು ಮೀರೋ ಶಕ್ತಿ ನನಗೂ ಇಲ್ಲ. ಇವತ್ತು ನಿನಗೊಂದು ಸತ್ಯ ಹೇಳ್ತೀನಿ ಊರ್ಮಿ, ಮನಸ್ಸು ಗಟ್ಟಿ ಮಾಡ್ಕೊಂಡು ಕೇಳ್ಬಿಡು. ನಾನು ಆಗ್ಲಿಂದ ಅದನ್ನೇ ತಾನೇ ಕೇಳ್ತಾ ಇರೋದು. ಇವರು ನನ್ನ ಕುಂಕುಮ ಇಟ್ರು. ಗುರುಗಳು ನೋಡಿದ್ರೆ ಇನ್ನೊಂದು ಧರ್ಮಪತ್ನಿಗೂ ಕುಂಕುಮ ಇಡು ಅಂತ ಹೇಳ್ತಿದ್ದಾರೆ. ಅಲ್ಲ, ನಾನು ತಾನೇ ಧರ್ಮಪತ್ನಿ. ಆ ಹೆಂಡತಿ ಬಗ್ಗೆ ಅಲ್ಲ ಊರ್ಮಿಳ,
ನಿನ್ನ ಗಂಡನ ಇನ್ನೊಬ್ಬ ಅರ್ಧಾಂಗಿ ಬಗ್ಗೆ ಹೇಳ್ತಾ ಇರೋದು. ಇದೇ ಮನೇಲಿ ಅರ್ಧಾಂಗಿನ ಇವ್ರಿಗ ನನ್ನ ಗಂಡಂಗ ನಾನೇ ತಾನೇ ಇವ್ರ ಅರ್ಧಾಂಗಿ. ಲಕ್ಷ್ಮಣ, ಇನ್ನು ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಎಲ್ಲ ಒಪ್ಕೊಂಡು ಸತ್ಯ ಹೇಳಿಬಿಡು. ಬದ್ದು ಮುಂದೆ ಬಾ. ಪದ್ದುನ ನೀವೇ ಪದ್ಮ ಅವ್ರನ್ನ ಪದ್ದು ಅಂತಿದ್ದೀರಾ? ಅಲ್ಲ, ಅವ್ರು ಯಾಕೆ ಮುಂದೆ ಬರಬೇಕು? ಹೇಳ್ರಿ. ಏನು ಮಾತಾಡ್ತಿದ್ಯಾ ನೀನು? ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ ಅಂತಾನೆ ಅಂದ್ಕೊ. ನಿನಗೆ ಅಷ್ಟೊಂದು ಕಷ್ಟ ಆದರೆ ಬಿಟ್ಬಿಡು ನನ್ನ. ಗತಿ ಇಲ್ಲದೆ ನಿನ್ನನ್ನು ಕಟ್ಕೊಂಡಿಲ್ಲ. ಇಷ್ಟೇನಾ? ಇಷ್ಟೇ. ಕಷ್ಟ ಪಡ್ಕೊಂಡು ನೋವು ಪಡ್ಕೊಂಡು ನನ್ನ ಜೊತೆ ಇರೋ ಅವಶ್ಯಕತೆ ಇಲ್ಲ. ನಿನ್ನ ಜೀವನ ನಿಂದು. ಹೇಗೆ ಬೇಕಿದ್ರು ಇರೋ, ಏನು ಬೇಕಿದ್ರು ಮಾಡ್ಕೊ. ನಿನ್ನನ್ನು ಯಾರೋ ಕೇಳ್ತಾರೆ? ಹೇಗೋ ಮುಂಚೆಯಿಂದನೂ ನೀನು ಹಾಗೆ ತಾನೇ ಬೆಳೆದಿರೋದು. ಅದಕ್ಕೆ ನನಗೆ ಆ ಜೀವನ ಬೇಡ ಅಂತ ಹೇಳ್ತಿರೋದು. ನನಗೆ ಎಲ್ರ ಥರ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಬೇಕು. ಹೆಂಡತಿ, ಮನೆ, ಮಕ್ಕಳು ಅಂತ ಸಮಾಜದಲ್ಲಿ ಒಂದು ಭಾಗ ಆಗಬೇಕು. ನನ್ನಿಂದ ನಿನಗೆ ಆ ಭಾಗ್ಯ ಸಿಗಲ್ಲ. ನಿಂದವ್ರಿ ನೀನು ನೋಡ್ಕೊಂಡ್ರೆ ಒಳ್ಳೇದು. ದಿವ್ಯಾ, ಯಾಕೆ ಹೀಗಾಡ್ತಾ ಇದೀಯಾ? ಏನಾಗಿದೆ ಅಮ್ಮ ನಿನಗೆ? ಗಂಡ ಹೆಂಡತಿರ ಸಂಬಂಧ ಅಂದರೆ ಕಿತ್ತಾಕೋ ಸಂಬಂಧ ಅಂತ ತಿಳ್ಕೊಂಡಿದ್ಯಾ? ಕಿತ್ತೋಗಿರೋ ಸಂಬಂಧನ ಕಿತ್ತು ಬಿಸಾಕ್ತಿದ್ದೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಇವನು ಇಷ್ಟ ಇಲ್ಲ. ಇನ್ನು ಮುಂದೆ ಇವನ ಜೊತೆ ಜೀವನ ಮಾಡಲ್ಲ. ಇವನಿಂದ ಯಾವತ್ತೂ ನೆಮ್ಮದಿ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಅದಕ್ಕೆ ಈ ನಿರ್ಧಾರ. ನನಗೆ ಇವನಿಂದ ಮುಕ್ತಿ ಬೇಕು. ನನಗೆ ಡಿವೋರ್ಸ್ ಬೇಕು. ಬಾಲ, ನನಗೆ ಡಿವೋರ್ಸ್ ಕೊಡೋ ಅಷ್ಟೇ. ಚಿಕ್ಕತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸತ್ಯ, ಏನು ನಡೀತಾ ಇದೆ ಇಲ್ಲಿ? ಅಕ್ಕ ನೋಡಕ್ಕ ನಿನ್ನ ಮೈದ್ನ ಪೂಜೆ ಹೊತ್ತಲ್ಲೂ ತಮಾಷೆ ಮಾಡ್ತಾ ಇದ್ದಾರೆ. ಪದ್ಮನ ಪದ್ದು ಪದ್ದು ಅಂತ ಕರಿತಾ ಇದ್ದಾರೆ. ಪದ್ಮ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಊರ್ಬಿಡ. ನಿನ್ನ ಆಗ್ಲಿಂದ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಪದ್ಮ ನನ್ನ ಹೆಂಡತಿ, ನಚ್ಚಿ ನನ್ನ ಮಗ.
ಉರ್ಮಿ ಏನೈತೆ? ಉರ್ಮಿ ಉರ್ಮಿ ನೋಡು, ಮಾತಾಡು. ಉರ್ಮಿ ನನ್ನ ಕಡೆ ನೋಡು. ಉರ್ಮಿ ಮಾತಾಡು. ಸತ್ಯ ಸತ್ಯ, ನೀರು ಬೇಕು. ನಚ್ಚಿ ಅವರು ನಿನ್ನ ಅಪ್ಪನಾ? ನೀನು ನನಗೆ ಹೇಳಲೇ ಇಲ್ಲ. ಏನೂ ಇಲ್ಲ. ಉರ್ಮಿಳಾ ಉರ್ಮಿಳಾ, ಏನೇ ಇದು? ಇಷ್ಟು ದೊಡ್ಡ ವಿಚಾರ ಗೊತ್ತಾದ್ಮೇಲೂ ಅವನನ್ನು ಮುದ್ದು ಮಾಡ್ತೀಯಲ್ಲೇ, ಯಾಕೆ ಹೀಗೆ ಆಡ್ತಿದೀಯ? ಹತ್ತು ಬಿಡು ಊರ್ಮಿಳಾ, ಇಲ್ಲಾಂದ್ರೆ ಕೋಪ ಮಾಡ್ಕೊಂಡು ಕಿರ್ಚಾಡೆ. ಆದರೆ ಹೀಗೆ ಆಡಬೇಡವೇ, ಹೀಗೆ ಆಡಬೇಡ. ಅಕ್ಕ, ಈ ವಿಷಯ ನಿಮ್ಮೆಲ್ರಿಗೂ ಮುಂಚೆನೆ ಗೊತ್ತಿತ್ತಾ? ನಿನ್ನೊಬ್ಬಳು ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿತ್ತು ತಾಯಿ. ಆದರೆ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಯಾರಿಗೂ ಧೈರ್ಯ ಸಾಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಮ್ಮ. ಸರಿ ಬಾವಾ. ಊರ್ಬಿಡ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ಬೇಕಾದರೆ ನೀನು ನನಗೆ ಬಂದು ಎರಡಿಟ್ಟು ಹೊಡೆದ್ಬಿಡು. ದಯವಿಟ್ಟು ಹೀಗಿರಬೇಡ. ಅಕ್ಕ, ನಿನ್ನ ವೈದ್ಯಂಗೆ ನನ್ನ ನಗ್ತಾ ಇರೋದು ಇಷ್ಟ ಆಗ್ತಿಲ್ಲ. ನಾನು ನಗೋದಿಲ್ಲಪ್ಪ ರೀ, ನಾನು ನಗೋದಿಲ್ಲ ಆಯ್ತಾ? ಮತ್ತಿನ್ ಹೇಗಿರ್ಬೇಕ್ರಿ? ನಾನು ಹೇಗಿದ್ರೆ ಇಷ್ಟ ಆಗತ್ತೆ ಅಂತ ಹೇಳಿ ಹಾಗೆ ಇರ್ತೀನಿ. ಅಕ್ಕ, ನಾನು ನಿಮಗೆ ಮೋಸ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಊರ್ಬೇಡ, ನೀನು ಹೀಗೆ ಕೂತ್ಕೊಂಡ್ರೆ ಹೇಗೆ? ನೋಡು, ಏನಾದರೂ ಮಾತಾಡು. ನನ್ನಿಂದ ತಪ್ಪಾಗಿದೆ, ನೀವು ಕಾಲಿಗೆ ಬಿದ್ದು ಕೇಳ್ತೀರಿ. ಏನ್ರಿ ಮಾಡ್ತಿದ್ದೀರಾ?
ಊರ್ಮಿಳ, ಯಾಕಮ್ಮ ಸುಮ್ಮನೆ ನಿಂತು ಬಿಟ್ಟೆ? ಏನಾದರೂ ಮಾತಾಡು ತಾಯಿ. ನಾನಾಗಿದ್ರೆ 4 ಬಾರಿಸ್ತಿದ್ದೆ. ನಮ್ಮ ಲಕ್ಷ್ಮಣನಿಗೆ ಬಲೆ ಹಾಕಿ ನನ್ನ ತಂಗಿ ಜೀವನ ಹಾಳು ಮಾಡಿ ನಮ್ಮ ಮನೆ ಒಡೆದವಳು ಇವಳು. ಅಮ್ಮ, ಏನಾದರೂ ಮಾತಾಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಈ ಪದ್ಮದಿಂದ ನಮ್ಮ ಜೀವನನೇ ಹಾಳಾಗೋಯ್ತು. ನೀನ್ ನೋಡಿದ್ರೆ ದಂಪತಿ ಪೂಜೆ ಎಲ್ಲ ಮಾಡಿಸ್ತಿದ್ಯಾ. ಆಲ್ರೆಡಿ ಹಾಳಾಗಿರೋ ದಾಂಪತ್ಯಕ್ಕೆ ಈ ಪೂಜೆ ಎಲ್ಲ ಯಾಕಮ್ಮ? ನೋಡಿದ್ರ ಚಿಕ್ಕಪ್ಪನ್ನ ಈಗ್ಲಾದ್ರೂ ಗೊತ್ತಾಯ್ತಾ? ಇಷ್ಟು ದಿನ ನಾವು ಪದ್ಮ ನಚ್ಚಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಚಿಕ್ಕಪ್ಪಂಗೆ ಯಾಕೆ ಅಷ್ಟೊಂದು ಕೋಪ ಬರ್ತಿತ್ತು ಅಂತ. ರಾಯ್ರೆ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇಂಥ ಸಂದರ್ಭದಲ್ಲಿ ಪೂಜೆನ ಮುಂದುವರಿಸೋದು ಸಮಂಜಸ ಅಲ್ಲ. ನಾವಿಲ್ಲಿರೋದು ಸರಿಯಲ್ಲ. ನಾವಿನ್ನು ಹೊರಡ್ತೀವಿ. ಶುಭಮಸ್ತು. ಏನೇ ಇದು? ಡಿವೋರ್ಸ್ ಪೇಪರ್ ಸೈನ್ ಹಾಕು. ಎಲ್ಲ ಆಗ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾವತ್ತಾದ್ರೂ ಇಂಥ ಸಂದರ್ಭ ಬಂದೇ ಬರುತ್ತೆ, ನನ್ನ ಹತ್ರ ಸೈನ್ ಹಾಕ್ಸ್ಕೋಬೇಕು ಅಂತ ಕಾಯ್ಕೊಂಡಿದ್ಯಾ ನೀನು? ಹಾಗೆ ಅಂತ ಈಗ ನಿನ್ ಕತೆ ಕೇಳಕ್ ಟೈಮ್ ಇಲ್ಲ. ಸೈನ್ ಹಾಕು. ಇಲ್ಲ, ನಾನು ಸೈನ್ ಹಾಕಲ್ಲ. ನಾನು ನಿನ್ನ ಅಷ್ಟು ಪ್ರೀತಿ ಮಾಡಿದ್ ಇದಕ್ಕಲ್ಲ ದಿವ್ಯಾ. ನೀನು ನಿನ್ ಪ್ರೀತಿ ಎರಡಕ್ಕೂ ನನ್ನ ಹತ್ರ 3 ಕಾಸ್ಗೂ ಬೆಲೆ ಇಲ್ಲ. ಸೈನ್ ಹಾಕೋ. ದಿವ್ಯಾಕ್ಕ, ನೀನು ಮಾಡ್ತಿರೋದು ಸರಿ ಇಲ್ಲ. ಏಯ್, ನನಗ್ ಬುದ್ಧಿ ಹೇಳಕ್ ನೀನ್ ಯಾವನೋ? ಆ ಸತ್ಯ ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿರ್ಬೋದು, ಆದ್ರೆ ನಾನ್ ಹಾಗಲ್ಲ. ನಿಮ್ಮನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ಟಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ. ದಿವ್ಯಾ, ಹುಡುಗರಿಗೇನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡು. ಅವ್ರು ಮಾಡಿದ ಉಪಕಾರನ ಮರ್ತು ಮಾತಾಡ್ಬೇಡ. ಅಳಿಂದ್ರೆ, ಇನ್ನೂ ಇಂಥವ್ರ ಜೊತೆ ಹೇಗ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಇದು ನಿಮಗೆ ದೇವ್ರು ಕೊಡ್ತಿರೋ ಅವಕಾಶ ಅನ್ಕೊಳ್ಳಿ. ಸೈನ್ ಮಾಡಿ. ಹೌದಪ್ಪ, ಸೈನ್ ಮಾಡಿ. ನೀನು ಅವಳ ಗಂಡ ಆಗಿದ್ದೆ ಅನ್ನೋ ಕಾರಣಕ್ಕೆ ಈ ಮನೆ ಅಳಿಯ ಆಗಿದ್ದೆ. ಆದರೆ ಈಗ ನೀನು ಈ ಮನೆ ಮಗನ ಒಳ್ಳೆತನ ದುರುಪಯೋಗ ಆಗಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ. ಬಿಟ್ಟು ಬಿಡು ಅವಳನ್ನ. ಸೈನ್ ಹಾಕು. ಬಾಲ, ಸೈನ್ ಹಾಕು. ನಿನಗೆ ಇವಳಿಂದ ಸಿಗ್ತಿರೋ ಮುಕ್ತಿ ಅನ್ಕೋ. ಸೈನ್ ಹಾಕು. ಅದೇ ಅಜಯ್, ನೀವು ದಿವ್ಯಾ ಹೇಳಿದ್ದನ್ನ ಹೌದು, ನಾವೇ ಹೇಳ್ತಾ ಇದ್ದೀವಿ. ದೇವರು ಎಲ್ಲರಿಗೂ ತಪ್ಪನ್ನ ತಿದ್ಕೊಂಡು ಬದುಕೋ ಅವಕಾಶ ಕೊಡ್ತಾನಂತೆ.
ನೀನು ಇವಳನ್ನು ಪ್ರೀತಿಸಿ ಮದುವೆ ಆಗಿದ್ದ ತಪ್ಪನ್ನು ತಿದ್ಕೊಳ್ಳೋ ಸಮಯ, ಬಿಡುಗಡೆ ಹೊಂದೋ ಸಮಯ. ಇದನ್ನು ಕಳ್ಕೊಬೇಡ. ಕೊಟ್ಬಿಡು, ಡೈವರ್ಸ್ ಕೊಟ್ಬಿಡು. ಬಾಲ, ಈ ಪೀಡೆ ಸವಾಸ ಸಾಕು. ನಿನ್ನಂಥ ಹಾಲಿನ ಮನಸ್ಸಿನವನಿಗೆ ಹಾಲ ಹಲ್ದಂತ ಹೆಂಡತಿ ಸಿಕ್ಬಿಟ್ಲು. ಬಿಟ್ಬಿಡಿ ಇವಳನ್ನ. ಹುಟ್ಟಕ್ಕೆ ಮುಂಚೆನೆ ಹೊಟ್ಟೆಲಿದ್ದ ಮಗುನ ಕೊಂದವಳು ಇವಳು. ನೀನನ್ನು ಬಿಡ್ತಾಳ? ಕೊಟ್ಬಿಡು, ಡೈವರ್ಸ್ ಕೊಟ್ಬಿಡು. ಈ ಕೊಳೆನ ತೊಳ್ಕೋ.